ಹೇಳ್ರಿ. ಅಮ್ಮ ನಮಸ್ಕಾರ. ನಮಸ್ತೆ. ಯಾವ ಊರು ತಮ್ಮದು? ತುಮಕೂರು ಸರ್. ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಎಷ್ಟು ದಿನ ಆಯ್ತು ತಾವು ಬಂದು? ಸರ್ ಜುಲೈ 25ನೇ ತಾರೀಕು ತಗೊಳ್ಳಿದೆ ಸರ್. ಅಂದ್ರೆ 1.5 ತಿಂಗಳ. ಏನ್ ತೊಂದರೆ ಬಂದಿದ್ರಮ್ಮ? ಸರ್ ಸಂಧಿ ಹೋದಾಗ ಮಂಡಿ ನೋವು, ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಎದ್ದಳಕ್ ಆಗ್ತಿರ್ಲಿಲ್ಲ, ಸೊಂಟ ನೋವು, ಬಾತ್ರೂಮ್ ಹೋಗಕ್ ಕೂತ್ಕೊಂಡು ಸ್ನಾನ ಕೂಡ ಮಾಡಕ್ ಆಗ್ತಿಲ್ಲ ಸರ್. ಕೆಳಗಡೆ ಕೂತ್ಕೊಂಡು ಸ್ನಾನ. ಎಷ್ಟು ವರ್ಷಗಳಿಂದ ಈ ನೋವು ಅನುಭವಿಸ್ತಾ ಇದ್ರಿ? 2.5 ವರ್ಷ ಸರ್. ಎಲ್ಲ ಕಡೆ ತೋರಿಸಿ ಎಲ್ಲ ಯಾವ ಡಾಕ್ಟರ್ ಹೆಸರು ಹೇಳಬಾರ್ದು, ಆಯ್ತಾ? ಹಂಗೆ ಜನರಲ್ ಆಗಿ ಹೇಳ್ರಿ. ಎಲ್ಲ ಡಾಕ್ಟರ್ ದಾವಣಗೆರೆ ಎಲ್ಲ ಡಾಕ್ಟರ್ ಆಯ್ತು, ಎಲ್ಲ ಡಾಕ್ಟರ್ ಆಯ್ತು, ದೇವಸ್ಥಾನಗಳು ಆಯ್ತು, ಡಾಕ್ಟರ್ ಆಯ್ತು, ಮಾತ್ರಾಗ ಆಯ್ತು, ಅಂದ್ರಾಗ ಆಯ್ತು. ಅದು ಹೆಲ್ಪ್ ಆಗಿರಲಿಲ್ಲ. ಆಗಿರ್ಲಿಲ್ಲ ಸರ್. ಆಮೇಲೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಿ, ಹೌದು. ಮರ್ಮ ಚಿಕಿತ್ಸೆ ಮಾಡಿದ್ವಿ ಅಲ್ವಾ? ಹೌದು ಸರ್. ನಾಭಿ ಚಿಕಿತ್ಸೆನೂ ಮಾಡಿದ್ವಿ. ಹೌದು. ಅಜೀರ್ಣ ಆಗ್ತಾ ಇತ್ತು, ಅಜೀರ್ಣ ಆಗುತ್ತೆ, ಇದೆಲ್ಲ ಗೊತ್ತದ ಸರ್. ವಾಶ್ರೂಮ್ ಸರಿ ಗೊತ್ತಿರ್ಲಿಲ್ಲ, ಹೊಟ್ಟೆ ಎಲ್ಲ ಊದ್ಕೊಂಡಂಗಾಗೋದು, ಗಾಬರಿ ಆಗೋದು, ಒಂಚೂರು ಊಟ ಮಾಡಿದ್ರು ಅದು ಜೀರ್ಣನೇ ಆಗ್ತಿಲ್ಲ, ಸುಸ್ತು. ಈಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸರ್. ಈಗ ಯಾವ ಲಕ್ಷಣಗಳು ಕಾಣ್ತಾ ಯಾವೂ ಇಲ್ಲ? ಇಲ್ಲ ಸರ್. ಸೊಂಟ ನೋವಿಲ್ಲ. ಇಲ್ಲ ಸರ್. ನೀವು ಬಾತ್ರೂಮಿಗೆ ಈಗ ಆರಾಮಾಗಿ ಕೂತ್ಕೊಂಡು ಎತ್ತರಕ್ಕೆ ಏನ್ ತೊಂದರೆ ಇಲ್ಲ, ಇಲ್ಲ ಸರ್. ಆರಾಮಾಗಿದ್ದೀರಿ. ಹೌದು. ನಿಜ ಹೇಳ್ತಿದ್ದೀರಾ? ಹೌದು ಸರ್, ನಿಜ. ಡಾಕ್ಟರ್ ಲಂಚ ಇಲ್ಲ ಕೊಟ್ಟಿದ್ದಾರೆ ಸರ್. ಏನಿಲ್ಲಲ್ಲ? ಇಲ್ಲ ಸರ್. ಆಗ್ಲಮ್ಮ. ಈಗ ಭುಜ ನೋವಿದೆ ಅಲ್ವಾ ನಿಮಗೆ ಹೌದು ಸ್ವಲ್ಪ? ಸರ್, ಈ ಭುಜ ಇತ್ತು, ಕೈ ಅಷ್ಟೇ. ಭುಜ ನೋವಿಗೆ ಮರ್ಮ ಚಿಕಿತ್ಸೆ ಮಾಡೋಣ. ಓಕೆ ಸರ್. ಸೊಂಟ ನೋವಂತೂ ಇಲ್ಲ, ಕ್ಲಿಯರ್ ಇಲ್ಲ ಸರ್. ಆಗ್ಲಿ, ಸರಿ ಈಗ ಹೋಗ್ತದೆ. ನಾವು ಜಸ್ಟ್ 5 ನಿಮಿಷ ಕೂಡ ನಿಂತ್ಕೊಳಕ್ ಆಗ್ತಿಲ್ಲ ಸರ್. ಈಗ ಒಂದು ಅರ್ಧ ಅವರ್ 1 ಅವರ್ ಕ್ಲಿಯರ್ ಆಗಿ ನಿಂತ್ಕೊಬಿಡ್ತೀನಿ. ಅಡಿಗೆ ಮಾಡ್ಲಿಕ್ಕೂ ಕಷ್ಟ ಹಾ, ಆಗುತ್ತೆ. ಎಲ್ಲ ಎಲ್ಲ ನೀವೇ ಮಾಡ್ಕೊಂತೀರಿ. ಮಾಡ್ಕೊಂತೀನಿ. ಒಳ್ಳೆ ಕರೆಕ್ಟ್ ಸರ್ ಮೇಡಮ್ ಹೇಳ್ತಿರೋದು? ನಮಸ್ತೆ. ಕರೆಕ್ಟ್ ಸರ್. ಸತ್ಯ ಅಲ್ಲ? ಸತ್ಯ. ಆಗ್ಲಿ, ಒಳ್ಳೇದಾಗಲಿ ಸರ್. ಹಾಂ, ಓಕೆ.